ತಾಲೂಕಿಗೆ ಒಂದು ಒಳ್ಳೆ ಭಾಗ್ಯ ಅಂತಲ್ಲ ಅದು ನಾನು ಹೇಳಕ್ಕೊಡ್ತೇನೆ. ಇವತ್ತು ವಯಸ್ಸಾದಂಥ ತಂದೆ ತಾಯಿಗಳು BP ಒಂದು 10 ವರ್ಷ 15 ವರ್ಷ ಕಾಲ BP ಸ್ಟಾರ್ಟ್ ಆಗಿದೆ, ಶುಗರ್ ಸ್ಟಾರ್ಟ್ ಆಗಿದೆ. ಇವತ್ತು ಎಷ್ಟೋ ಜನ ಕೊನೆ ಸ್ಟೇಜ್ ಹೋಗಿ ಯಾರು ಚೆಕ್ ಮಾಡಿಸ್ಕೊಳೋದಿಲ್ಲ. ಇವತ್ತು ಮನೆ ತಗ ಒಂದು ಏನಾದರೂ ಆಂಬುಲೆನ್ಸ್ ಸೇವೆಯನ್ನು ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬೋದು. ಇವತ್ತು ಚೆಕ್ ಮಾಡಿಸ್ಕೊಂಡು ನಮ್ಗಿಂತ ಕಾಯಿಲೆ ಇದೆ ಅನ್ನೋದನ್ನು ಅವರು ತೋರ್ಪಡಿಸ್ಕೊಂಡು ಅವ್ರು ಮುಂದಿನ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮುಂದಾದರೂ ಸಹ ಈ ರಾಜಕೀಯದವರು ನಮ್ಮ ರೈತರಿಗೆ ಒಳ್ಳೇದು ಮಾಡಲಿ. ಇವತ್ತು ನಮ್ಮ ತಾಲೂಕಿನಲ್ಲಿ ನಾನು ನೋಡಿದೆ, ಇವತ್ತು ಕಮರ್ಷಿಯಲ್ಲು ಇವತ್ತೇನಾದರೂ ನಮ್ಮ ತಾಲೂಕಿಗೆ 150 ಕೋಟಿ ಈ ತಿಂಗಳಲ್ಲಿ ದುಡ್ಡು ಇವತ್ತು ಕಂಪ್ನಿಯವರು ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ. ಯಾವುದೇ ನಮ್ಮ ಬೆಳೆಯಲ್ಲಿ ನಮ್ಮ ಬೆಳೆದಂಥ ಬೆಳೆಗೆ ಇಷ್ಟೊಂದು ದುಡ್ಡು ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರು ನೋಡಿದ್ರು ನಂದು 15 ಕ್ವಿಂಟಲು 10 ಕ್ವಿಂಟಲು 20 ಕ್ವಿಂಟಲು 30 ಕ್ವಿಂಟಲ್ವರೆಗೂ 35 ಕ್ವಿಂಟಲ್ವರೆಗೂ ಇವತ್ತು ಬೀಜವನ್ನು ಬೆಳೆದಿದ್ದಾರೆ ನಮ್ಮ ರೈತರು. ಇವತ್ತು ರಾಸಾಯನಿಕ ಕಂಪ್ನಿಯವರು ನಿಜವಾಗ್ಲೂ ಸಹ ನಮ್ಮ ತಾಲೂಕಿಗೆ ಒಳ್ಳೆ ಸೇವೆ ಕೊಡ್ತಿದ್ದಾರೆ, ನಮ್ಮ ರೈತರಿಗೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಮುಂದೆನೂ ಸಹ ಯಾವುದೇ ನಮ್ಮ ರೈತರಿಗೆ ತೊಂದರೆ ಕೊಡೋದ ರೀತಿಯಲ್ಲಿ ಸಹ ಈ ಕಂಪ್ನಿ ಮುಂದುವರಿಸ್ಕೊಂಡು ಹೋಗಲಿ. ನಿಮ್ಮ ಜೊತೆಗೆ ನಮ್ಮ ತಾಲೂಕು ಆಡಳಿತ ವರ್ಗ ಸಹ ನಿಮ್ಮ ಜೊತೆಗಿರ್ತದೆ. ನಾವು ಸಹ ನಿಮಗೆ ಒಂದು ಬೆಂಬಲವನ್ನು ನಾವು ಸಹ ಕೊಡ್ತೇವೆ ಅಂತಲ್ಲ ಅದು ಈ ಮುಖೇನ ಹೇಳ್ತಾ, ಇವತ್ತು ಏನು 10 ದಿವಸಕ್ಕೆ ಒಂದು ಜಿಲ್ಲೆಗೆ ಒಂದು ಆಂಬುಲೆನ್ಸ್ ಬಿಟ್ಟಿದ್ದೀರ, ಮುಂದೆ ಈ ತಾಲೂಕಿಗೂ ಒಂದು ಆಂಬುಲೆನ್ಸ್ ಸೇವೆ ಮಾಡೋಂಥ ಕಾರ್ಯಕ್ರಮ ನಮ್ಮ ರಾಶಿ ಕಂಪ್ನಿಯವರು ಹಾಗೂ ಆರ್ಗನೈಸ್ ಮುಖಂಡರುಗಳು ಕೊಡಲಿ. ಮತ್ತು ನಾನಾದರೂ ಒಂದು ಕಿವಿ ಮಾತು ಹೇಳೋದಿಷ್ಟೇ, ಇವತ್ತು ರೈತರು ಬೆಳೆದಿರ್ತಾರೆ, ಈ ಬೆಳೆದಂಥ ಆಗಲೇ ಡ್ರಾ ಆಗಿ ಆಗಲೇ ಬಹುಮಾನ ಸಿಕ್ಕಿದ್ರೆ ನಮ್ಮ ರೈತರಿಗೆ ಭಾಳ ಒಳ್ಳೆಯದು. ಈಗ ಆಗಲೇ ಡ್ರಾ ಆಗಿ ಆಗಲೇ ಬಹುಮಾನ ಸಿಕ್ಕಿದ್ರೆ ರಪ್ಪನ ಖುಷಿ ಪಡ್ತಾರೆ. ಈಗ ನಾವು ಬೀಜ ಕೊಟ್ಟು 5 ತಿಂಗಳು 6 ತಿಂಗಳು ಕಾದ್ಮೇಲೆ ದುಡ್ಡು ಸಿಕ್ಕಿರೋದು ಸಂತೋಷ ಅಷ್ಟೊಂದು ಇರಲ್ಲ. ಮುಂದಾದ್ರೂ ನಾವು ಬೀಜ ಕೊಟ್ಟಂಥ ಒಂದು 2-3 ತಿಂಗಳ ಒಳಗಡೆ ನೀವು ನಮ್ಮ ರೈತರಿಗೆ ನೀವು ದುಡ್ಡು ಹಾಕಿದರೆ ನಿಜವಾಗ್ಲೂ ಸಹ ನಮ್ಮ ರೈತರಿಗೆ ಅಷ್ಟು ಸಂತೋಷದ ಅವರಿಗೆ ಅಷ್ಟು ಸಂತೋಷ ಆಗ್ತೈತೆ ಅಂತಲ್ಲ ಅದು ನಾನಾದರೂ ಭಾವಿಸ್ತೇನೆ. ನಾವೇನು ನೀವು ಭಾಳ ಒಡನಾಟ ಇಟ್ಕೊಂಡಿದ್ದೀರ ನಾನು ನೋಡ್ತೇನೆ. ನಾನು ಹೆಚ್ಚಿನದಾಗಿ ನಮ್ಮ ರಾಶಿ ಕಂಪ್ನಿಯವ್ರು ಏನಿದ್ದಾರೆ ಎಲ್ಲ ಕಂಪ್ನಿಯವ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿದ್ದೇನೆ. ಅವ್ರ ಬಾಂಧವ್ಯ, ರೈತರ ಬಗ್ಗೆ ಇಟ್ಕೊಂಡಿರೋಂಥ ಕಾಳಜಿ, ಅವ್ರನ್ನ ಫೋನ್ ಮಾಡಿದರೆ ಅವು ಎಲ್ಲೇ ಇದ್ರು ಇಂಥ ಜಾಗದಾಗ ಇದ್ದೀನಿ ಬರ್ರಿ ಅಂತಂದು ಹೇಳೋವಂಥ ಒಂದು ಸೌಜನ್ಯ ಇವತ್ತು ನಮ್ಮ ರೈತರ ಬಗ್ಗೆ ನೀವೆಲ್ಲ ಇಟ್ಕೊಂಡಿದ್ದೀರ. ಮುಂದೆನೂ ಸಹ ನಮ್ಮ ತಾಲೂಕಿನ ರೈತರ ಬಗ್ಗೆ ನೀವು ಈ ಕಾಳಜಿಯನ್ನು ಮುಂದುವರಿಸ್ಕೊಂಡು ಹೋಗಿ ನಮ್ಮ ರೈತರಿಗೆ ಹೆಚ್ಚಿನ ನೀವು ಶಕ್ತಿ ಕೊಡಿ ಅಂತಲಾದರೂ ನಾನಾದರೂ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರೂ ರೈತರಿಗೆ ಲಾಭ ಆಗ ನಿಟ್ಟಿನಲ್ಲಿ ಅವರು ನಿಮಗೆ ಹತ್ತಿರವಾಗಿದ್ದಾರಪ್ಪ ಅಂದರೆ ನಿಜಕ್ಕೂ ಅವರಿಗೆ ಯಾಕೆ ಒಂದು ಗೌರವ ಸಲ್ಲಿಸಬೇಕಂದ್ರೆ ಭಾಳಷ್ಟು ಖುಷಿ ಆಗುತ್ತೆ ನನಗೆ. ನಾನಿವತ್ತು ಕೇಳಿದಾಗ 2,000 ಸಿಂಪರಣೆ ಅಂತಗಳನ್ನ ಯಾರು ಕೊಡ್ತಾರೆ, ಇವತ್ತು ಯಾಕೆ ಕೊಡ್ತಾರೆ? ಆ್ಯಕ್ಚುಲಿ ರೈತರಿಗೆ ಅನುಕೂಲ ಆಗೋ ಒಂದು ನಿಟ್ಟಿನಿಂದ, ರೈತರಿಗೆ ಆರ್ಥಿಕವಾಗಿ ಸಬಲರಾಗಲಿ, ಆ್ಯಕ್ಚುಲಿ ಅಭಿವೃದ್ಧಿ ಆಗೋ ಒಂದು ನಿಟ್ಟಿನಿಂದ ಅವರು ಹಾಕ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ಹೆಮ್ಮೆ ಆಗುತ್ತೆ. ಇವತ್ತು ನೋಡಿ ಒಂದು ವಿಶೇಷವಾದ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಯಾವ ರೀತಿ ಮೊಬೈಲ್ ಹೆಲ್ತ್ ಸರ್ವೀಸ್ ಅಂದರೆ ಉಚಿತವಾದ ರೀತಿಯಲ್ಲಿ ಆರೋಗ್ಯ ಸೇವೆನ ಮನೆ ಬಾಗಿಲಿಗೆ ಹಳ್ಳಿಗೆ ಹೋಗುತ್ತಪ್ಪ ಅಂದರೆ ಎಷ್ಟೊಂದು ಸಂತೋಷ ಆಗುತ್ತೆ. ಯಾಕಂದರೆ ಎಷ್ಟೋ ಜನರಿಗೆ ಏನಪ್ಪ ಅಂದರೆ ಬಿಡು ಏನೋಗನ ಹಾಸ್ಪಿಟ್ಲ್ಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಮನೆಗಿರಬೇಕಾದ್ರೆ ಈ ರೀತಿಯ ಒಂದು ವರ್ಷಕ್ಕೆ 1 ಅಥವಾ 2 ಕಾರ್ಯಕ್ರಮಗಳನ್ನು, ಅದು ಆರೋಗ್ಯ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾದರೆ ನಿಜಕ್ಕೂ ನಿಮ್ಮ ಕಂಪನಿಗೆ, ನಿಮ್ಮ ತಂಡದವರಿಗೆ ಉದ್ಧಾರ ಆಗುತ್ತೆ, ಅಭಿವೃದ್ಧಿ ಹೊಂದಿರ ಅಂತ ನಾನು ಚಿತ್ರಣದವರಿಗೆ, ರಘುರವರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಉತ್ತಮವಾದ ಕಾರ್ಯಕ್ರಮ ಇಲ್ಲಿ ಬರೀ ಖಾಲಿ ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥಲ್ಲ, ಸೇವೆಯನ್ನು ಸಹ ಬಂದರೆ ಭಾಗಿಯಾಗಿ ಈ ಥರ ವಿವಿಧ ರೀತಿಯ ಸೇವೆಗಳನ್ನು ನಾನು ಹೇಳ್ತಕ್ಕಂಥಷ್ಟೇ ಕಂಪನಿಯವರಿಗೆ ನಮ್ಮ ತಾಲೂಕಿನ ರೈತ ಬಾಂಧವರು ಸರಿಸುಮಾರು ಇವತ್ತು ನೀವೇನೀಗ 18-20 ಜನ ಕಂಪ್ನಿಯವರಿದ್ದಾರಲ್ಲ, ಆ ಎಲ್ಲ ಕಂಪ್ನಿಗಳಿಂದ ನೀವು ರಾಷ್ಟ್ರೀಯ ಕಂಪ್ನಿಯವರು ಉತ್ತಮವಾದ ರೀತಿಯಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಾ, ಉತ್ತಮವಾದ ರೀತಿಯಲ್ಲಿ ರೈತರಿಗೆ ನೀವು ಹತ್ತಿರ ಆಗಿದ್ದೀರಾ. ಹಾಗೆ ಆ ರೈತರಿಗೂ ಸಹ ಬಂದರೆ ನೀವು ಕೆಲವೊಂದು ತೊಡಕುಗಳನ್ನು ನಿವಾರಣೆ ಮಾಡಬೇಕಂತ ನಾನು ಈ ಒಂದು ವೇದಿಕೆಯಲ್ಲಿ ಕೇಳ್ತೀನಿ. ಯಾವುದಕ್ಕೋಸ್ಕರ ಹೇಳ್ತಪ್ಪ ಅಂದರೆ ಇವತ್ತು 20 ಕಂಪ್ನಿ ಇರಬೇಕಾದ್ರೆ ಇವತ್ತು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಸರಿಸುಮಾರು ಕೋಟಿಗಟ್ಟಲೆ ಟರ್ನ್ ಓವರ್ ಆಗ್ತಾಯಿದೆ. ಈ ಒಂದು ವಹಿವಾಟು ಅಂತ ಏನು ಹೇಳ್ತೀವಲ್ಲ, ಆರ್ಥಿಕವಾಗಿ ಕೋಟಿಗಟ್ಟಲೆ ಟರ್ನ್ ಓವರ್ ಆಗೋದ್ರಿಂದ ಅದು ರೈತರಿಗೆಲ್ಲ ಒಂದು ಕಡೆ ಸಿಗ್ತಾ ಇದೆ ಅಂದಾಗ ನನ್ನ ಕೋರಿಕೆ ಏನಪ್ಪ ಅಂದರೆ ಈ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿ ಹತ್ತಿ ಬೆಳೀತಕ್ಕಂಥ ರೈತ ಬಂಧುಗಳಿಗೆ ಒಂದು ಒಪ್ಪಂದ ಮಾಡಿಕೊಳ್ಳ್ರಿ ಅಂತ ನಾವು ಈ ಸರಲ್ಲೇ ಸಾಕಷ್ಟು ಸಭೆ ಮಾಡಿದ್ವಿ. ಈ ಸರಿ ಸಹ ಅವರಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಪ್ಪಂದ ಮಾಡ್ಕೊಳ್ಳೇಬೇಕು. ಆಮೇಲೆ ರೈತರು ಬೆಳೀತಕ್ಕಂಥ ಬಿತ್ತನೆ ಬೀಜ ಅದು ಎಷ್ಟೇ ಆಗಿರಲಿ, 1 ಕ್ವಿಂಟಲ್ ಆಗಲಿ, 2 ಕ್ವಿಂಟಲ್ ಆಗಲಿ, 3 ಕ್ವಿಂಟಲ್ ಆಗಲಿ, 10 ಕ್ವಿಂಟಲ್ ಆಗಲಿ, ಆ 10 ಕ್ವಿಂಟಲ್ ಸಹ ಏನಪ್ಪ ಅಂದರೆ
ಪರ್ಚೇಸ್ ಮಾಡಲೇಬೇಕಂತ ಸಹ ನಾವು ಅವ್ರಿಗೆ ಹೇಳಿದ್ವಿ. ಅವರು ಸಹ ಒಪ್ಕೊಂಡಿದ್ದಾರೆ. ಅದನ್ನು ಸಹ MOU ಬರಬೇಕು, ಒಪ್ಪಂದ ಕರಾರು ಪತ್ರದಲ್ಲಿ ಬರಬೇಕು. ಇವು ಯಾಕೆ ಹೇಳ್ತೀವಿ ಅಂದರೆ ಇವರು ನಾವು ಏನೇ ಕರ್ತವ್ಯ ಮಾಡಿದ್ರು ನಾವು ರೈತರಿಗೆ ಹತ್ತಿರ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾದ್ರೆ, ಕಂಪ್ನಿ ಸಹ ಉದ್ಧಾರ ಆಗಬೇಕಾದ್ರೆ ಇಲ್ಲಿ ಯಾಕೆ ಹೇಳ್ತೇವೆ ಬಂದರೆ ರೈತರೇ ಮೂಲ. ಹೊಲ ನಿಮ್ಮದು, ನೀರು ನಿಮ್ಮದು, ಕಷ್ಟ ನಿಮ್ಮದು, ಎಲ್ಲ ನಿಮ್ಮದು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೃಷಿ ಪರಿಕರಗಳನ್ನು ಕಂಪ್ನಿಯವರು ಒದಗಿಸ್ಕೊಡ್ತಾರೆ. ಅಂದಾಗ ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಡಂಬಡಿಕೆ ಆಗಿ ಒಂದು ವಿಶೇಷವಾಗಿ ಹೆಚ್ಚಿನ ನೀವು ಇಳುವರಿ ಬೆಳೆದು ಹೆಚ್ಚಿನ ಬೆಳೆ ಬೆಳೆದು ಆ್ಯಕ್ಚುಲಿ ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಅವರು ಸಹಕಾರ ನೀಡಬೇಕು. ಈಗ ತಾನೇ ನಮಗೆ ಒಂದು 10-6 ಜನ ರೈತರು ನಮಗೆ ಕಚೇರಿ ಬಂದಿದ್ದರು. ಸರ್, ನಮಗೆ ಕಳೆದ ವರ್ಷ ಬಿತ್ತನೆ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆದ ನಮಗಿನ್ನೂ ಮೊತ್ತ ಬಂದಿಲ್ಲ ಅಂತೀವಿ. ದಯಮಾಡಿ ನಾವು ಕಂಪ್ನಿಯವರಿಗೆ ಗೊತ್ತಾ, ಮೇ ತಿಂಗಳು 30ನೇ ತಾರೀಕೊಳಗೆ ಕೊಡ್ತಾ ಇದ್ದಂತೆ ಪ್ರತಿ ವರ್ಷ, ಈ ಸರಿ ಜೂನ್ 10ನೇ ತಾರೀಕು ಅದನ್ನು ನಮಗೆ ದುಡ್ಡು ಬಂದಿಲ್ಲ ಅಂತಕ್ಕಂಥ ಕೊರಗು ರೈತರಲ್ಲಿದೆ. ಹಾಗೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ನೀವು ಅವರಿಗೆ ಹತ್ತಿರ ಆಗಿ ಅವರಿಗೆ ನಿವಾರಣೆ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ರಾಷ್ಟ್ರೀಯ ಸ್ವೀಟ್ಸ್ ಕಂಪನಿ ಕಡೆಯಿಂದ ಉಚಿತ ಆರೋಗ್ಯ ಸೇವಾ ವಾಹನನ 2020ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು 2021ರಲ್ಲಿ ಸಮುದಾಯ ಭವನ 30 ಲಕ್ಷ ಕೊಟ್ಟು ಸಮುದಾಯ ಭವನ ಯರಗುಟೇಶ್ವರ ನಗರದಲ್ಲಿ ಕಟ್ಟಿಸಿದ್ದಾರೆ ನಮ್ಮ ಕಂಪ್ನಿಯವರು. ಮತ್ತು 2021ರಲ್ಲಿ 1000 ಸ್ಪೇರ್ ಉಚಿತ ಔಷಧ ಸಿಂಪಡಣೆ ರೈತರಿಗೆ ಅನುಕೂಲ ಆಗಲಿ ಅಂತ 1000 ಕೊಟ್ಟಿದ್ವಿ. ಮತ್ತು 2003ರಲ್ಲಿ 20 ಸ್ಪೇರ್ ಕೊಟ್ಟಿದ್ವಿ, 2000 ಸ್ಪೇರ್ ಕೊಟ್ಟಿದ್ವಿ. ಮತ್ತು 2004ರಲ್ಲಿ 600 ಉಚಿತ ಸೈಕಲ್ ಕೊಟ್ಟಿದ್ವಿ. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೆ ಸೇರಿ ವಿಲೇಜಲ್ಲಿ ದೂರ ಇರ್ತಾರಲ್ಲ ಅವ್ರು ಬರೋಕ್ಕೆ ಟೈಮ್ ಕರೆಕ್ಟಾಗಿ ಸ್ಕೂಲ್ ಬರಲಿ ಅಂತ ಹೇಳ್ಬಿಟ್ಟು 600 ಸೈಕಲ್ ಕೊಟ್ಟಿದ್ವಿ. ಮತ್ತು ಇವಾಗ 2026ರಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿ ಉಚಿತ ಆರೋಗ್ಯ ವಾಹನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತ ನನ್ನ ಹೃದಯಪೂರ್ವಕ ಮನವಿ. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.